ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗೋದು ಸತ್ಯನಾ? ಸೆಪ್ಟೆಂಬರ್ ನಂತರ ನಾಯಕತ್ವ ಬದಲಾವಣೆ ಆಗುತ್ತಾ? ವರ್ಷಾಂತ್ಯದ ವೇಳೆಗೆ ಹೊಸ ಸಿಎಂ ಆಗೋದು ಫಿಕ್ಸಾ? ಹೌದು, ನಾಯಕತ್ವ ಬದಲಾವಣೆ ವಿಚಾರವಾಗಿ ನೋಟಿಸ್ ಕೊಟ್ಟರು, ವಾರ್ನಿಂಗ್ ಮಾಡಿದ್ರು. ಡಿಕೆ ಬೆಂಬಲಿಗರು ಡೋಂಟ್ ಕೇರ್ ಅಂತ ಇರೋದು ಯಾಕೆ? ಸಿಎಂ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಮಧ್ಯದ ಬಣ ಬಡಿದಾಟ ಹೇಗೆ ಶುರುವಾಗಿದೆ ನೀವೇ ನೋಡಿ. ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯ ಕ್ರಾಂತಿ ಫಿಕ್ಸಾ? ಪವರ್ ಶೇರಿಂಗ್ ಸಿಎಂ ಬದಲಾವಣೆ ಸತ್ಯನಾ? ಡಿಕೆ ಬಣಕ್ಕೆ ನೋಟಿಸ್ ಕೊಟ್ಟರು, ಡೋಂಟ್ ಕೇರ್. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಜೋರಾಗ್ತಿದೆ. ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬದಲಾವಣೆ ಚರ್ಚೆ ಜೋರಾಗ್ತಾ ಇದೆ. ಒಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದ್ರೆ, ಇತ್ತ ಕಾಂಗ್ರೆಸ್ ಪಾಳೆಯದಲ್ಲೂ ಸಿಎಂ ಬದಲಾವಣೆ ಕೂಗು ದಿನೇ ದಿನೇ ಹೆಚ್ಚು ಸೌಂಡ್ ಮಾಡೋಕೆ ಶುರುವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆ ನಮಗೆ ಬಿಟ್ಟ ವಿಚಾರ ಅಂದ್ರೂ ರಾಜ್ಯ ಲೀಡರ್ಸ್ ಮಾತ್ರ ವರಿಷ್ಠರ ಮಾತಿಗೆ ಸೊಪ್ಪು ಹಾಕ್ತಿಲ್ವಾ ಅನ್ನೋ ಸವಾಲೆದ್ದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜೋಡೆತ್ತಿನಂತೆ ನಮ್ಮ ಸರ್ಕಾರ 5 ವರ್ಷ ಅಧಿಕಾರದಲ್ಲಿರುತ್ತದೆ ಅಂತಿದ್ದಾರೆ. ಆದರೆ ಡಿಕೆ ಸಿದ್ದು ಬಣದ ನಾಯಕರು ಮಾತ್ರ ಬೇರೆಯದ್ದೇ ವರಸೆ ತೋರುತ್ತಿದ್ದಾರೆ. ರಾಜ್ಯಕ್ಕೆ ಆಗಮಿಸಿ ಶಾಸಕರ ಸಮಸ್ಯೆ ಆಲಿಸಿದ ಸುರ್ಜೇವಾಲಾ ಸಮ್ಮುಖದಲ್ಲೇ ಇದೀಗ ಅವರ ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಆಗಲಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಹಿಂದಿನಿಂದಲೂ ಡಿಕೆಶಿನೇ ನೆಕ್ಸ್ಟ್ ಸಿಎಂ ಅಂತಿದ್ದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಇಂದೂ ಸಹ ಸುರ್ಜೇವಾಲರ ಮುಂದೆ ಇದೇ ಬೇಡಿಕೆಯನ್ನ ಪುನಃ ಇಟ್ಟಿದ್ದಾರೆ. ಶಿವಕುಮಾರ್ ಅವರು ಸಾಕಷ್ಟು ಇದರಲ್ಲಿ ಹೋರಾಟ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಪಕ್ಷವನ್ನು ಈ ಮಟ್ಟಕ್ಕೆ ಇವತ್ತು 140 MLAಗಳನ್ನು ಮಾಡಲಿಕ್ಕೆ ಅವ್ರ ಶ್ರಮ, ಬೆವರು, ಹೋರಾಟ ಎಲ್ಲವೂ ಕೂಡ ಇದೆ. ಅವ್ರಿಗೆ ಇವತ್ತು ಒಂದು ಅವಕಾಶ, ಸೂಕ್ತವಾದ ಸಮಯ ಇದು. ಮುಂದಕ್ಕೆ ನಮಗೆ 2028ಕ್ಕೆ ಸರ್ಕಾರ ಬರಲಿಕ್ಕೆ ಒಂದು ಒಳ್ಳೆ ಸುಗಮವಾದಂಥ ಹಾದಿ ಆಗ್ತದೆ. ಅವನಿಟ್ಟು ತಾವು ಮಾಡಿಕೊಡಿ ಅಂದ್ಬಿಟ್ಟು ಅವ್ರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅಷ್ಟೇ ಅಲ್ಲ, ಮಾಗಡಿ ಶಾಸಕ ಬಾಲಕೃಷ್ಣ ಸಹ ಪಟ್ಟು ಹಿಡಿದಿದ್ದಾರೆ. ಈ ಹಿಂದಿನಿಂದಲೂ ಡಿಕೆಶಿ ಸಿಎಂ ಆಗಬೇಕು ಅಂತ ವಾದ ಮಂಡಿಸುತ್ತಿರುವ ಬಾಲಕೃಷ್ಣ ಇದೀಗ ಸುರ್ಜೇವಾಲಾ ಮುಂದೆಯೂ ಡಿಕೆಶಿಗೊಂದು ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಪಕ್ಷದ ಸಂಘಟನೆ ವಿಚಾರ ಚರ್ಚೆ ಆಯಿತು, ಅಭಿವೃದ್ಧಿ ವಿಚಾರ ಚರ್ಚೆ ಆಯಿತು, ಗ್ಯಾರಂಟಿಗಳ ವಿಚಾರ ಚರ್ಚೆ ಆಯಿತು, ನಾಮಿನೇಷನ್ ವಿಚಾರ ಚರ್ಚೆ ಆಯಿತು. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ನಮಗೆ ಸಾಕಷ್ಟು ಅನುದಾನ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಎಲ್ಲ ಮಂತ್ರಿಗಳು ಕೊಟ್ಟವ್ರೆ, ಎಲ್ಲರೂ ಕೂಡ ಅನುದಾನ ಕೊಟ್ಟವ್ರೆ. ಅನುದಾನ ಕೊಟ್ಟಿರೋದನ್ನ ಕೊಡಲ್ಲ ಅಂತ ಹೇಳಕ್ಕಾಗ್ತದ? ತಾವು ಈ ಹಿಂದೆ ಒಂದು ಮಾತು ಹೇಳಿದ್ರಿ, ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಸಿಗಬೇಕು, ಅವರು ಸಿಎಂ ಆಗಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರಿ. ಈಗಲೂ ಆ ಮಾತಿಗೆ ಬದ್ಧ ಇದ್ದೀರಾ ಅಂತ? ಖಂಡಿತ ಬದ್ಧ ಇದ್ದೀವಿ. ಈಗೇನೋ ನೋಟಿಸ್ ಕೊಡ್ತಾರಂತ, ಅದಕ್ಕೆ ಅದು ಹೇಳೋದು ಬೇಡ. ಇನ್ನು ಅದಕ್ಕೆ ಅಧ್ಯಕ್ಷರು ಏನೋ ಮಾತಾಡೋ ನೋಟಿಸ್ ಕೊಡ್ತೀವಿ ಅಂತ ಹೇಳೋರು, ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ರಾಜ್ಯ ಕಾಂಗ್ರೆಸ್ ಒಂದು ರೀತಿ ಗೊಂದಲದ ಗೂಡಾಗಿದೆ. ಆದ್ರೆ ಹೈಕಮಾಂಡ್ ಮಾತ್ರ ಪದೇ ಪದೇ ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸುತ್ತಲೇ ಬಂದಿದ್ದಾರೆ. ಆದ್ರೆ ಡಿಕೆ ನೆಕ್ಸ್ಟ್ ಸಿಎಂ ಅಂತ ಹೇಳ್ತಲೇ ಇರೋದು ಒಂಥರ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿದೆ. ಇದರಿಂದ ಕೆರಳಿರುವ ಡಿಕೆಶಿ ನಾನು ಸಿಎಂ ಆಗಲಿ ಅಂತ ಯಾರು ಹೇಳೋದು ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆತರದಲ್ಲಿ ಯಾರು ಇಲ್ಲ. ನಮಗೆ 2028 ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ ಸಿಎಂ? ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೆ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು BR ಪಾಟೀಲ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ. ಯಾರು ಇದನ್ನು ಬೇಡ, ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು, ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಮುಖ್ಯಮಂತ್ರಿ ಸ್ಥಾನದ ಹಂಚಿಕೆ ವಿಚಾರದಲ್ಲಿ ಸಿಎಂ ಡಿಸಿಎಂ ಬಣದ ಮಧ್ಯೆ ಇದೀಗ ಬಹಿರಂಗವಾಗಿ ವಾರ್ ಶುರುವಾಗಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಸೇರಿ ದೆಹಲಿ ಮಟ್ಟದಲ್ಲಿ ಕುರ್ಚಿ ಕಿತ್ತಾಟ ಭಾರಿ ಟೆನ್ಷನ್ ಕ್ರಿಯೇಟ್ ಮಾಡಿದೆ. ಅಲ್ಲದೆ ನಾಯಕತ್ವ ಬದಲಾವಣೆ ವಿಚಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಂತರಿಕ ಕಚ್ಚಾಟಕ್ಕೆ ಕಾರಣವಾದ್ರೂ ಅಚ್ಚರಿ ಪಡಬೇಕಿಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.